ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಪುಟ್ಟ ವಿಡಿಯೋ ಕಾರ್ಯಕ್ರಮದಲ್ಲಿ ನಮ್ಮ ಭಾರತದ ಹವಾಮಾನ ಸ್ಥಿತಿಗತಿ ಹೇಗಿದೆ ಅನ್ನೋ ಕುರಿತು ನಾನು ಮಾತನಾಡ್ತೀನಿ. ನನ್ನ ಈ ವಿಡಿಯೋ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಸ್ನೇಹಿತರೆ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಾವಿರಾರು ಜನ ನನ್ನ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ಹಾಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಇವತ್ತು ಜೂನ್ ತಿಂಗಳ 27ನೇ ತಾರೀಕು, ಅಂದರೆ ಇವತ್ತು ಶುಕ್ರವಾರ. ಮುಂದಿನ ಭಾರತದ ಹವಾಮಾನ ಪರಿಸ್ಥಿತಿ ಬಗ್ಗೆ ನಾವು ನೋಡೋದಾದರೆ, ಸದ್ಯಕ್ಕೆ ಅಂದರೆ ಭಾರತದ ಪಶ್ಚಿಮ ಕರಾವಳಿಯ ತೀರ ಪ್ರದೇಶಕ್ಕೆ ಹೊಂದಿಕೊಂಡಂತೆ, ಅಂದರೆ ಪಶ್ಚಿಮ ಕರಾವಳಿ ತೀರ ಪ್ರದೇಶ ಅಂದರೆ ಗುಜರಾತ್ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಗೋವಾದ ಕೊಂಕಣ ತೀರ ಆಗಿರ್ಬೋದು, ಕರ್ನಾಟಕ, ಕೇರಳ, ಲಕ್ಷದ್ವೀಪಗಳು ಈ ವ್ಯಾಪ್ತಿಯಲ್ಲಿ, ಹಾಗೆ ಘಟ್ಟ ಪ್ರದೇಶ ವೆಸ್ಟರ್ನ್ ಘಾಟ್ಸ್ಗೆ ಹೊಂದಿಕೊಂಡಂತೆ ಒಂದು ಟ್ರಪ್ ನಿರ್ಮಾಣ ಆಗಿರ್ತಕ್ಕಂಥದ್ದು, ಅಂದರೆ ಮೋಡದ ಸಾಲು ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಕಳೆದ 4-5 ದಿವಸಗಳಿಂದ ಭಾರತದ ಪಶ್ಚಿಮ ಕರಾವಳಿ ಹಾಗೂ ಪಶ್ಚಿಮ ಘಟ್ಟದ ಬಹುತೇಕ ರಾಜ್ಯಗಳಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿರ್ತಕ್ಕಂಥದ್ದು. ಈ ಪರಿಸ್ಥಿತಿ ಇನ್ನೂ 2-3 ದಿವಸ ಹಾಗೆ ಮುಂದುವರಿತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿದೆ. ಆದರೆ ಜುಲೈ 1ರ ವೇಳೆಗೆ ಮುಂಗಾರು ಮಾರುತಗಳು ಪಶ್ಚಿಮ ಕರಾವಳಿ ತೀರ ಪ್ರದೇಶದಲ್ಲಿ, ಅಂದರೆ ಪಶ್ಚಿಮ ಘಟ್ಟ ಪ್ರದೇಶ ಆಗಿರ್ಬೋದು, ಪಶ್ಚಿಮ ಕರಾವಳಿಯಲ್ಲಾಗಿರ್ಬೋದು, ವೀಕ್ ಆಗ್ತಕ್ಕಂಥ, ದುರ್ಬಲ ಆಗ್ತಕ್ಕಂಥ, ಅಂದರೆ ಮುಂಗಾರು ಮಾರುತಗಳು ಸ್ವಲ್ಪ ವಿರಾಮವನ್ನು ಪಡಿತಕ್ಕಂಥ ಸಾಧ್ಯತೆಗಳು ಕೂಡ ಗೋಚರ ಆಗ್ತಿದೆ. ಸದ್ಯದ ಪರಿಸ್ಥಿತಿಯನ್ನು ನಾವು ನೋಡೋದಾದರೆ, ಗುಜರಾತ್ನಿಂದ ಕೇರಳದ ಕರಾವಳಿ ಹಾಗೂ ಲಕ್ಷದ್ವೀಪದ ತನಕ ವ್ಯಾಪಕವಾಗಿ ಮಳೆ ಆಗ್ತಾ ಇರ್ತಕ್ಕಂಥದ್ದು. ಗುಜರಾತ್ನ ಭುಜ್ ಆಗಿರ್ಬೋದು, ಜಾಮ್ನಗರ್ ಆಗಿರ್ಬೋದು, ಜುನಾಗಢ ಆಗಿರ್ಬೋದು, ಭಾವನಗರ ಆಗಿರ್ಬೋದು, ವಡೋದರ ಆಗಿರ್ಬೋದು, ಹಾಗೆ ಸೂರತ್ನಲ್ಲೂ ಕೂಡ ವ್ಯಾಪಕವಾಗಿ ಮಳೆ ಆಗ್ತಾ ಇರ್ತಕ್ಕಂಥದ್ದು. ಹಾಗೆ ದೀವ್ ದಮನ್ ಹಾಗೂ ಮಹಾರಾಷ್ಟ್ರದ ರಾಜಧಾನಿ, ಭಾರತದ ವಾಣಿಜ್ಯ ನಗರಿ ಮುಂಬೈನಲ್ಲೂ ಕೂಡ ವ್ಯಾಪಕವಾಗಿ ಅಲ್ಲಿ ಕೂಡ ಮಳೆ ಆಗ್ತಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಹಾಗೆ ಮಹಾರಾಷ್ಟ್ರದ ಪುಣೆ, ರತ್ನಗಿರಿ, ಹಾಗೆ ಕೊಲ್ಲಾಪುರದಲ್ಲೂ ಕೂಡ ಮಳೆ ಆಗ್ತಿರ್ತಕ್ಕಂಥದ್ದು. ಹಾಗೆ ಒಟ್ಟಾರೆಯಾಗಿ ಭಾರತದ ಪಶ್ಚಿಮ ಹಾಗೂ ಪೂರ್ವ, ಅಂದರೆ ಅರಬ್ಬಿ ಸಮುದ್ರ ಆಗಿರ್ಬೋದು, ಬಂಗಾಳ ಕೊಲ್ಲಿಯಲ್ಲೂ ಎರಡೂ ಭಾಗದಲ್ಲೂ ಕೂಡ ಮುಂಗಾರು ಮಾರುತಗಳು ಸಕ್ರಿಯ ಆಗಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಾಗಿ ಹಾಗೆ ಅರಬ್ಬಿ ಸಮುದ್ರದ ಮುಖಾಂತರ ಗುಜರಾತ್ ಹಾಗೂ ರಾಜಸ್ಥಾನದ ಮೂಲಕ ಮುಂಗಾರು ಮಾರುತಗಳು ಬಹುತೇಕ ಭಾರತವನ್ನು ಈಗಾಗಲೇ ತಲುಪಿರ್ತಕ್ಕಂಥದ್ದು. ದಿಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಪಂಜಾಬ್, ಹರಿಯಾಣ, ಹಾಗೆ ರಾಜಸ್ಥಾನ ಆಗಿರ್ಬೋದು, ಬಹುತೇಕ ಭಾಗವನ್ನು ಈಗಾಗಲೇ ಮುಂಗಾರು ವ್ಯಾಪಿಸಿಕೊಂಡಿರ್ತಕ್ಕಂಥದ್ದು. ಹಾಗೆ ಹಿಮಾಚಲ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ, ಅಂದರೆ ಲಡಾಖ್ ಒಳಗೊಂಡಂತೆ ಕೂಡ ಅಲ್ಲೂ ಕೂಡ ಮುಂಗಾರು ಮಾರುತಗಳು ಈಗಾಗಲೇ ಸಕ್ರಿಯ ಆಗಿರ್ತಕ್ಕಂಥದ್ದು. ಹಿನ್ನೆಲೆ ನೋಡೋದಾದರೆ ರಾಜಸ್ಥಾನದ ಉದಯಪುರ, ಹಾಗೆ ಅಜ್ಮೀರ್, ಕೋಟಾ, ಬಿಲ್ವಾರದಲ್ಲೂ ಕೂಡ ಮಳೆ ಆಗ್ತಕ್ಕಂಥ ಲಕ್ಷಣ ಕಂಡುಬರ್ತಿದೆ. ಹಾಗೆ ಮಧ್ಯಪ್ರದೇಶದಲ್ಲೂ ಕೂಡ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಭೋಪಾಲ್ ಆಗಿರ್ಬೋದು, ಗುಣ ಆಗಿರ್ಬೋದು, ಹಾಗೆ ಶಿವಪುರಿ, ಹಾಗೆಯೇ ಗ್ವಾಲಿಯರ್ ಆಗಿರ್ಬೋದು, ಜಬಲ್ಪುರ, ಈ ಪ್ರದೇಶದಲ್ಲೂ ಕೂಡ, ಅಂದರೆ ಮಧ್ಯಪ್ರದೇಶದ ಜಿಲ್ಲೆಗಳಲ್ಲೂ, ಆ ರಾಜ್ಯದ ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿದೆ. ಸ್ನೇಹಿತರೆ, ಹಾಗೆ ನಮ್ಮ ಕರ್ನಾಟಕದ ಪರಿಸ್ಥಿತಿಯನ್ನು ನೋಡೋದಾದರೆ, ಕರ್ನಾಟಕದ ಬೆಳಗಾವಿ ಆಗಿರ್ಬೋದು, ದಾಂಡೇಲಿ, ಹಾಗೆ ಶಿರ್ಸಿ, ಬ್ರಹ್ಮಾವರ, ಮಂಗಳೂರು, ಕಾಸರಗೋಡು ಈ ಭಾಗದಲ್ಲೂ ಕೂಡ ಮುಂದಿನ 2-3 ದಿವಸ ಹಾಗೆ ಮಳೆ ಮುಂದುವರಿತಕ್ಕಂಥ ಲಕ್ಷಣಗಳು ಕಂಡುಬರ್ತಿದೆ. ಆದರೆ 2-3 ದಿವಸ ಕಳೆದ ನಂತರ ಚಿಕ್ಕಮಗಳೂರು, ಹಾಸನ, ಕೊಡಗು, ದಕ್ಷಿಣ ಕನ್ನಡ ಈ ವ್ಯಾಪ್ತಿಯಲ್ಲಿ ಮಳೆಯ ಪ್ರಮಾಣದಲ್ಲಿ ಸ್ವಲ್ಪ ಇಳಿಮುಖ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿದೆ. ಸ್ನೇಹಿತರೆ, ಅಂದರೆ ಮುಂದಿನ ಜುಲೈ 1ರ ವೇಳೆಗೆ ಮುಂಗಾರು ಸ್ವಲ್ಪ ತಟಸ್ಥ, ಅಂದರೆ ದುರ್ಬಲ ಆಗ್ತಕ್ಕಂಥ ಲಕ್ಷಣಗಳು, ವೀಕ್ ಆಗ್ತಕ್ಕಂಥ ಲಕ್ಷಣಗಳು ಕಂಡುಬರ್ತಿದೆ. ಹಾಗಾಗಿ ಸ್ವಲ್ಪ ಮಳೆ ವಿಶ್ರಾಂತಿಯನ್ನು ಪಡಿತಕ್ಕಂಥ, ಅಂದರೆ ಜುಲೈ ಮೊದಲ ವಾರದವರೆಗೂ ಕೂಡ ಮುಂಗಾರು ವಿಶ್ರಾಂತಿಯನ್ನು ಪಡಿತಕ್ಕಂಥ, ಅಂದರೆ ದುರ್ಬಲ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿದೆ. ಹಾಗೆ ಉತ್ತರ ಭಾರತದ ಮತ್ತಷ್ಟು ಪ್ರದೇಶವನ್ನು ನಾವು ನೋಡೋದಾದರೆ, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್ ಆಗಿರ್ಬೋದು, ದಿಲ್ಲಿ, ಹಾಗೆ ಹರಿಯಾಣ, ಪಂಜಾಬ್ ಸುತ್ತಮುತ್ತ, ಹಾಗೆ ವೆಸ್ಟ್ ಬೆಂಗಾಲ್, ಅಂದರೆ ಕೋಲ್ಕತ್ತಾ, ಅಲ್ಲೂ ಕೂಡ ಮಳೆ ಆಗ್ತಿರ್ತಕ್ಕಂಥದ್ದು ನಾವು ಕಾಣ್ಬೋದು. ಹಾಗೆ ಅಲ್ಲಿಯ ಹಾಲ್ಡಿಯ ಬಂದರಿನಲ್ಲೂ ಕೂಡ ವ್ಯಾಪಕವಾಗಿ ಮಳೆ ಆಗ್ತಿರ್ತಕ್ಕಂಥದ್ದು. ಹಾಗೆ ಜಾರ್ಖಂಡ್ನ ರಾಜಧಾನಿ ರಾಂಚಿಯಲ್ಲೂ ಕೂಡ ವ್ಯಾಪಕವಾಗಿ ಅಲ್ಲಿ ಕೂಡ ಮಳೆ ಆಗ್ತಾ ಇರ್ತಕ್ಕಂಥದ್ದು. ಸ್ನೇಹಿತರೆ, ಸದ್ಯಕ್ಕೆ ಭಾರತದ ಹವಾಮಾನ ಪರಿಸ್ಥಿತಿಯನ್ನು ನೋಡೋದಾದರೆ, ಎರಡೂ ಭಾಗದಲ್ಲೂ ಕೂಡ ಅರಬ್ಬಿ ಸಮುದ್ರ ಆಗಿರ್ಬೋದು, ಬಂಗಾಳ ಕೊಲ್ಲಿ ಎರಡೂ ದಿಕ್ಕಿನಲ್ಲೂ ಕೂಡ ಮುಂಗಾರು ಮಾರುತಗಳು ಸಕ್ರಿಯ ಆಗಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಕಳೆದ 4-5 ದಿವಸಗಳಿಂದ ಭಾರತದ ಪಶ್ಚಿಮ ಕರಾವಳಿ, ಪಶ್ಚಿಮ ಘಟ್ಟ, ಹಾಗೆ ಮಧ್ಯ ಭಾರತಕ್ಕೆ ಹೊಂದಿಕೊಂಡಂತೆ, ವಾಯುವ್ಯ ಭಾರತಕ್ಕೆ ಹೊಂದಿಕೊಂಡಂತೆ ಆಗಿರ್ಬೋದು, ಉತ್ತರ ಭಾರತದ ಬಹುತೇಕ ಭಾಗದಲ್ಲಿ ಮಳೆ ಪ್ರಮಾಣ ಹೆಚ್ಚಳ ಆಗಿರ್ತಕ್ಕಂಥದ್ದು. ಆದರೆ ಈಶಾನ್ಯ ಭಾರತದಲ್ಲಿ ಮಳೆಯ ಪ್ರಮಾಣದಲ್ಲಿ ಸ್ವಲ್ಪ ಇಳಿಮುಖ ಆಗಿರ್ತಕ್ಕಂಥದ್ದು. ಅಂದರೆ ಮುಂದಿನ ದಿನಗಳಲ್ಲಿ, ಅಂದರೆ ಜುಲೈ ತಿಂಗಳ 2ನೇ ವಾರ, ಅಂದರೆ ಜುಲೈ ಮಧ್ಯಾವಧಿ ವೇಳೆಗೆ ಪುನಃ ಭಾರತದಲ್ಲಿ ಮುಂಗಾರು ಮಾರುತಗಳು ಹೆಚ್ಚಾಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿದೆ. ಭಾರತದ ಪಶ್ಚಿಮ ಕರಾವಳಿ, ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮತ್ತೆ, ಅಂದರೆ ಜೂನ್ ಕಳೆದ ನಂತರ ಜುಲೈ 2ನೇ ವಾರದ ವೇಳೆಗೆ ಮುಂಗಾರು ಮತ್ತೆ
ಅಧಿಕ ಆಗ್ತಕ್ಕಂಥ ಹೆಚ್ಚಳ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಿದೆ. ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದನ್ನು ನಾವು ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆಯೇ ನಮ್ಮ ಕರ್ನಾಟಕದ ಪಶ್ಚಿಮ ಕರಾವಳಿ ತೀರ ಪ್ರದೇಶ ಹೊರತುಪಡಿಸಿ ಉಳಿದಂತೆ ಕರ್ನಾಟಕದ ಉತ್ತರ ಒಳನಾಡು ಆಗಿರ್ಬೋದು, ಮಧ್ಯ ಕರ್ನಾಟಕ ಆಗಿರ್ಬೋದು, ದಕ್ಷಿಣ ಒಳನಾಡು ಭಾಗಕ್ಕೆ ಅಂದರೆ ಬೆಂಗಳೂರು ನಗರ ಸುತ್ತಮುತ್ತ ಆಗಿರ್ಬೋದು, ಬಹುತೇಕ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಸದ್ಯಕ್ಕೆ ಯಾವುದೇ ಒಂದು ಹೆಚ್ಚಿನ ಒಂದು ಬದಲಾವಣೆ ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಮಳೆಯ ಪ್ರಮಾಣದಲ್ಲಿ ಯಾವುದೇ ಹೆಚ್ಚಳ ಕಂಡು ಬರ್ತಿಲ್ಲ. ಸ್ನೇಹಿತರೆ, ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ಮುಂದಿನ ವಿಡಿಯೋ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಪ್ರಮೋದ ಕರಗೂರು. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.